ಒಂದು ದಿವಸ ವಿಶೇಷವಾಗಿ ನಮ್ಮ ತಾಲೂಕಿಗೆ ಬಹಳ ದುಃಖಕರವಾದಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ಆಸೀನರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೊತ್ತೂರು ಮಂಜುನಾಥ್ರವರೇ, ನಮ್ಮ ಕೋಲಾರ ಶಾಸಕರು ಹಾಗೂ ಮುಳಬಾಗಿಲಿನ ಮಾಜಿ ಶಾಸಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಮಾನ್ಯ ಶ್ರೀ ಆದಿನಾರಾಯಣರವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನುಲ್ಲಾ ಅವರೇ, ರಾಮಲಿಂಗಾರೆಡ್ಡಿ KPC ಸದಸ್ಯರು ಹಾಗೂ ಇತರೆ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಾವು ಏನು ಮಾತನಾಡೋದಕ್ಕೂ ಸ್ವಲ್ಪ ನೋವಾಗುತ್ತೆ. ಕಾರಣ, ಮಾನ್ಯ ಶ್ರೀ ನೀಲಕಂಠಗೌಡರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಹುದ್ದೆಗಳನ್ನು ಹೊಂದಿ ನಿಖರವಾಗಿ, ನಿರ್ದಿಷ್ಟವಾಗಿ, ಧೈರ್ಯವಾಗಿ, ಶುದ್ಧವಾಗಿ, ಪರಿಶುದ್ಧವಾಗಿ ನಡೆಸಿದಂಥ ಆಡಳಿತಗಾರ ಇನ್ನು ಇಲ್ಲದೇ ಇರುವುದು ಭಾಳ ನೋವಿನ ಸಂಗತಿ. ಈ ದುಃಖವನ್ನು ಭರಿಸಲು ಭಗವಂತನು ಅವರ ಕುಟುಂಬದವರಿಗೆ ವಿಶೇಷವಾದಂಥ ಒಂದು ಧೈರ್ಯವನ್ನು ತುಂಬಲಿ ಅಂತೇಳಿ ಆಶಿಸ್ತಾ, ಮಾನ್ಯ ಶ್ರೀ ನೀಲಕಂಠೇಗೌಡರ ಬಗ್ಗೆ ನಾವೇನು ಹೆಚ್ಚಾಗಿ ಏನು ಹೇಳೋಷ್ಟಿಲ್ಲ. ಕಾರಣ, ನಾವು ಅನೇಕ ಸಲ ಜಗಳ ಮಾಡಿದ್ವಿ. 4 ಗೋಡೆ ಮಧ್ಯೆ ಪಕ್ಷದ ಅಭಿವೃದ್ಧಿ ಬಗ್ಗೆ, ಆಗುಹೋಗಳ ಬಗ್ಗೆ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀವಿ. ನಮ್ಮ MLA ಮುಂದೆನೂ ಜಗಳ ಮಾಡಿದ್ದೀವಿ. ಆದಿನಾರಾಯಣರವರ ಎದುರುಗಡೆ, KH ಮುನಿಯಪ್ಪ ಅವರ ಎದುರುಗಡೆ ಕೂಡ ಅನೇಕ ಸಲ ಪಾರ್ಟಿ ಹಿತದೃಷ್ಟಿಯಿಂದ ನಾವು ಜಗಳ ಆಡ್ತಾ ಇದ್ವಿ. ಆದರೆ ಭಾಳ ಒಗ್ಗಟ್ಟಾಗಿ ನಡ್ಕೊಂಡು ಹೋಗಿದ್ವಿ. ಅವರ ಕಾರ್ಯಗಳನ್ನು ನಾವು ಮೆಚ್ಚಲೇಬೇಕು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಜಾಸ್ತಿ ನಾನು ಮಾತಾಡಲ್ಲ, ಭಾಳ ಜನ ಮಾತಾಡೋರಿದ್ದಾರೆ. ಇಡೀ ಜಿಲ್ಲೆಯಲ್ಲಿ DCC ಬ್ಯಾಂಕ್ನಲ್ಲಿ ಅನೇಕ ಕೋಟಿ ರೂಪಾಯಿ, ಸುಮಾರು 300 ಕೋಟಿ ರೂಪಾಯಿ ಮೇಲೆ ಅಷ್ಟು ದುರುಪಯೋಗ ಆಗಿದೆ. ಅನೇಕ ಸಂಘಗಳಿಗೆ ಅಲ್ಲಿನ ನಿರ್ದೇಶಕರು ಸರಿಯಾಗಿ ಕಾರ್ಯನಿರ್ವಹಿಸೋದ್ರಿಂದ ಅನೇಕ ಕೋಟಿಗಳು ನಷ್ಟ ಉಂಟಾಗಿದೆ. ಆದರೆ ಮುಳಬಾಗಿಲು ತಾಲೂಕಿನಲ್ಲಿ ಒಂದೇ ಒಂದು ಸಂಘದಲ್ಲಿ ಕೂಡ 1 ರೂಪಾಯಿ ದುರುಪಯೋಗ ಆಗಿಲ್ಲ. ಅದಕ್ಕೆ ಕಾರಣಕರ್ತರು ಅಂದರೆ ನೀಲಕಂಠೇಗೌಡರು. ಇದು ನಿಜವಾಗ್ಲೂ ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮ ತಾಲೂಕಿನಲ್ಲಿ ಒಂದು ಕೇಸ್ ಕೂಡ ಇಲ್ಲ, ದುರುಪಯೋಗ ಆಗೇ ಇಲ್ಲ. ಅದಕ್ಕೆ ಕಾರಣ ನೀಲಕಂಠೇಗೌಡ್ರೆ. ಅದರಿಂದ ಇಂಥವು ಅನೇಕ ನಿದರ್ಶನಗಳಿದ್ದಾವೆ, ನೋವಾಗುತ್ತೆ. ಆದರೂ ಸಹಿಸ್ಕೊಂಡು ಹೋಗಬೇಕು. ಪಕ್ಷವನ್ನು ಅವರು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರೋ, ಮಾನ್ಯ ಮಂಜುನಾಥ್ ಮತ್ತು ಆದಿನಾರಾಯಣರವರ ನೇತೃತ್ವದಲ್ಲಿ ನಾವು ಅದೇ ರೀತಿಯಾಗಿ ಒಗ್ಗಟ್ಟಿನಿಂದ ಇದ್ದು ಮಾನ್ಯ ನೀಲಕಂಠೇಗೌಡರಿಗೆ ಗೌರವ ತರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು 4 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರ ಕುಟುಂಬದವರಿಗೆ ವಿಶೇಷವಾದಂಥ ಧೈರ್ಯ ತುಂಬಲಿ ಭಗವಂತನು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ನಮಸ್ಕಾರ.